ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ದಿವಂಗತ ಕೃಷ್ಣರಾಯರ 100ನೇ ಹುಟ್ಟುಹಬ್ಬದ ಆಚರಣೆಯನ್ನು ಇದೇ ತಿಂಗಳು ದಿನಾಂಕ 5 ಬುಧವಾರ ನಮ್ಮ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕೃಷ್ಣರಾಯರ ಅಭಿಮಾನಿಗಳ ಬಳಗದಿಂದ. ಕೃಷ್ಣರಾಯರು ಇದೇ ಗೌರಿಬಿದನೂರು ತಾಲೂಕಿನ ನಕ್ಕಲಹಳ್ಳಿಯಲ್ಲಿ ದಿನಾಂಕ 13/11/1925ರಲ್ಲಿ ವೆಂಕಟರಮಣಪ್ಪ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಮಗನಾಗಿ ಜನಿಸಿ ಗೌರಿಬಿದನೂರು ಶಾಸಕರಾಗಿ, ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕರಾಗಿ, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, TAPCMS ಸದಸ್ಯರಾಗಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಈ ಲೋಕಸಭಾ ಕ್ಷೇತ್ರದ 3 ಸಾರಿ ಸತತವಾಗಿ ಸಂಸದರಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅವರ ನೆನಪಲ್ಲಿ ನಾವು ಒಂದು 100 ವರ್ಷದ ಬರ್ತ್ಡೇಯನ್ನು ಆಚರಣೆ ಮಾಡಬೇಕು ಅಂತ ಹೊರಟಿದ್ದೀವಿ. ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನಾವಿದು ಕೃಷ್ಣರಾಯರ ಅಭಿಮಾನಿಗಳ ಬಳಗದಿಂದ ನಾವು ಮಾಡ್ತಾಯಿದ್ದೀವಿ. ಸೊ ಆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಿವಂಗತ ಕೃಷ್ಣರಾಯರ ಅನುಯಾಯಿಗಳು, ಅವ್ರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದವರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೇವೆ. ಕೃಷ್ಣರಾಯರು ಎಷ್ಟು ಸರಳ ಅಂತಂದರೆ, ಅವರು 3 ಸಾರಿ ಸಂಸದರಾಗಿದ್ದರೂ ಸಹ ಸ್ವಂತ ಒಂದು ಕಾರಿಲ್ಲ, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ, ಯಾವುದೇ ಆಸ್ತಿಗಳನ್ನು ಸಹ ಅವರು ಮಾಡಿಲ್ಲ. ಅವರು ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವರು. ಅವರು 4ನೇ ಬಾರಿ ಮತ್ತೆ ಲೋಕಸಭೆಗೆ ನಿಲ್ಲಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಅದರಿಂದ ರಾತ್ರಿ 10 ಗಂಟೆಯಲ್ಲಿ ಫೋನ್ ಮಾಡಿ ನಮ್ಮ ಶಿಡ್ಲಘಟ್ಟದ ಮುನಿಯಪ್ಪನವ್ರಿಗೆ ಫೋನ್ ಮಾಡ್ತಾರೆ, ಮುನಿಯಪ್ಪ ನೀನು ನಾಳೆ ಅರ್ಜಿ ಹಾಕಪ್ಪ ಲೋಕಸಭೆಗೆ ಅಂತ. ಆಶ್ಚರ್ಯ ಆಗುತ್ತೆ ಮುನಿಯಪ್ಪನವ್ರಿಗೆ. ಯಾಕೆ ಅಂತಂದರೆ, ನನ್ನ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲಪ್ಪ, ನೀನು ಅರ್ಜಿ ಹಾಕು, ನೀನೇ ಅಭ್ಯರ್ಥಿ ಅಂತ. ಬೇರೆ ಯಾರಾದರೂ ಆಗಿದ್ದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಹೆಂಡ್ತಿನೋ ಅವರ ಮಕ್ಕಳು ಅಥವಾ ಅವರು ಅಳಿಯನೋ ಸೊಸೆಗೋ ಅರ್ಜಿ ಹಾಕಿ ಅಂತ ಹೇಳ್ತೀವಿ. ಅಂಥ ಒಂದು ಕೃಷ್ಣರಾಯರ ಸವಿನೆನಪಲ್ಲಿ ಇವತ್ತು ನಾವು ಅವರ ಬರ್ತ್ಡೇಯನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಮುಖಂಡರು ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಿಮ್ಮ ಮುಖಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕೃಷ್ಣರಾಯರ ಜೊತೆ ಒಡನಾಟ ಇಟ್ಕೊಂಡಿದ್ರು, ಅವರ ಅಭಿಮಾನಿಗಳಿದ್ದಾರೆ, ನಿಷ್ಠಾವಂತ ನಮ್ಮ ಪಕ್ಷದ ಅಂದಿನಿಂದ ಇಂದಿನವರೆಗೂ ಪಕ್ಷದ ನಿಷ್ಠೆಯಿಂದ ಇರುತ್ತೆ, ಎಲ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಅಷ್ಟೇ.